ಇದೀಗ ನೋಡಿ ಯುದ್ಧ ಜೋರಾಗಿ ಸಾಗ್ತಾ ಇದೆ, ಭೀಕರತೆಯನ್ನ ಪಡೆದುಕೊಳ್ತಾ ಇದೆ. ಅದರಲ್ಲಿ ಅಮೆರಿಕಾದ F-35 ವಿಮಾನ ಹೊಡೆದಿದ್ದು ಇದೇ ರೀತಿಯಾಗಿ ಇದೀಗ ವಿಡಿಯೋ ರಿಲೀಸ್ ಮಾಡಿದ ಇರಾನ್ನ IRGC ಆದ್ರೆ ಎಷ್ಟರ ಮಟ್ಟಿಗೆ ಹಾನಿಗೀಡಾಗಿದೆ ಎಂಬುದರ ಪರಿಶೀಲನೆ ನಡೀತಾ ಇದೆ. ಅದು ಪೂರ್ತಿಯಾಗಿ ಧ್ವಂಸವಾದ ಬಗ್ಗೆ IRGC ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದೆ. ಆದ್ರೆ ಬೇರೆಯದ್ದೇ ಕತೆ ಹೇಳ್ತಿರುವಂತಹ ಅಮೆರಿಕ ಸೇನೆ ಅಮೆರಿಕಾದ F-35 ವಿಮಾನ ಹೊಡೆದಿದ್ದು ಹೀಗೆ. ವಿಡಿಯೋ ರಿಲೀಸ್ ಮಾಡಿದ IRGC ವಿಮಾನವನ್ನು ಮಿಸೈಲ್ ಮೂಲಕ ಹೊಡೆಯುವ ವಿಡಿಯೋವನ್ನ IRGC ರಿಲೀಸ್ ಮಾಡಿದೆ. ಮಿಸೈಲ್ ಡಿಕ್ಕಿ ಬೆನ್ನಲ್ಲೇ ಕೆಳಗೆ ಉರುಳುವ ಯುದ್ಧ ವಿಮಾನ. ಆದ್ರೆ ಎಷ್ಟರ ಮಟ್ಟಿಗೆ ಹಾನಿಗೀಡಾಗಿದೆ ಎಂಬುದರ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅದು ಪೂರ್ತಿಯಾಗಿ ಧ್ವಂಸವಾದ ಬಗ್ಗೆ IRGC ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದೆ. ಆದ್ರೆ ಅಮೆರಿಕ ಸೇನೆ ಬೇರೆಯದ್ದೇ ಕಥೆಯನ್ನ ಹೇಳ್ತಾ ಇದೆ. ನೋಡಿ, ಅಮೆರಿಕ ಒಂದ್ ರೀತಿಯಲ್ಲಿ ಯುದ್ಧವನ್ನ ಸಾರ್ತಾ ಇದ್ರೆ, ಇರಾನ್ ತನ್ನಲ್ಲಿರುವಂತ ಬಲಿಷ್ಠವಾದದ್ದು ಅಂತ ಹೇಳೋದಕ್ಕಿಂತ ಅಂದ್ರೆ ಅದು ಇರಾನ್ಗೆ ಒಂದ್ ರೀತಿಯಾಗಿ ಬಲಿಷ್ಠವಾದಂಥದ್ದು. ಯಾಕಂದ್ರೆ ಒಂದು ಡ್ರೋನ್ ಬಿಡೋಲ್ಲಿ ಒಂದು 10 ಡ್ರೋನ್ಗಳನ್ನ ಬಿಟ್ಟು ಅಲ್ಲಿ 2 ಡ್ರೋನ್ ಆದ್ರೂ ರೀಚ್ ಆಗಿರ್ಬೇಕು ಆ ಜಾಗಕ್ಕೆ. 2 ಡ್ರೋನ್ ಆದ್ರೂ ಅವರ ಟಾರ್ಗೆಟ್ ಅನ್ನ ರೀಚ್ ಆಗಿರ್ಬೇಕು. ಅಷ್ಟರ ಮಟ್ಟಿಗೆ ಇರಾನ್ ಪ್ಲಾನ್ ಅನ್ನ ಮಾಡ್ಕೊಂಡು ಹೊಡಿತಾ ಇರುವಂತದ್ದು. ಬಟ್ ಇಲ್ಲಿ ಅಮೆರಿಕಾದ F-35 ವಿಮಾನವನ್ನ ಹೊಡೆದಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ನ IRGC ವಿಡಿಯೋವನ್ನ ರಿಲೀಸ್ ಮಾಡಿದೆ. ಆದ್ರೆ ಇದು ಪೂರ್ತಿಯಾಗಿ ಧ್ವಂಸವಾಗಿದೆಯಾ ಅಥವಾ ಅದರ ಕತೆ ಏನು, ಎಷ್ಟು ಮಟ್ಟಿಗೆ ಹಾನಿಯಾಗಿದೆ, ಇದ್ರ ಬಗ್ಗೆ F-35ಗೆ 350 ಮಿಸೈಲ್, ರಾಡಾರ್ ಅಗತ್ಯವಿಲ್ಲ, ಸೆನ್ಸಾರ್ ಸಾಕು, ಬಿಸಿ ಆಧಾರದ ಮೇಲೆ ಫೈಟರ್ ಜೆಟ್ ಟ್ರ್ಯಾಕಿಂಗ್ ಅನ್ನ ಮಾಡಲಾಗಿದೆ. ಸ್ಟೆಲ್ತ್ ತಂತ್ರಜ್ಞಾನದ ಬಗ್ಗೆ ಇರುವ ಗುಳ್ಳೆ ಬರ್ಸ್ಟ್ ಆಗಿದೆ. ಅಮೆರಿಕಾಗೆ ತೀವ್ರ ಮುಖಭಂಗ ಮಾಡಿದ ಇರಾನ್ F-35ಗೆ 350 ಮಿಸೈಲ್ ಮೂಲಕ ಇರಾನ್ ಡಿಕ್ಕಿಯನ್ನ ಹೊಡೆದಿದೆ. ರಾಡಾರ್ ಅಗತ್ಯವಿಲ್ಲ, ಸೆನ್ಸಾರ್ ಸಾಕು, ಬಿಸಿ ಆಧಾರದ ಮೇಲೆ ಫೈಟರ್ ಜೆಟ್ ಟ್ರ್ಯಾಕಿಂಗ್ ಅನ್ನ ಮಾಡಲಾಗಿದೆ. ಸ್ಟೆಲ್ತ್ ತಂತ್ರಜ್ಞಾನದ ಬಗ್ಗೆ ಇರುವ ಗುಳ್ಳೆಯನ್ನ ಬರ್ಸ್ಟ್ ಮಾಡಿದ್ದಾರೆ. ಅಮೆರಿಕಾಗೆ ತೀವ್ರ ಮುಖಭಂಗ ಮಾಡಿದ ಇರಾನ್. ನೋಡಿ, ಇರಾನ್ ಸಹಿತ ಅಮೆರಿಕ ಮತ್ತು ಇಸ್ರೇಲ್ ಏನ್ ಅನ್ಕೊಂಡಿತ್ತು, ಇರಾನ್ ಏನು ಜಾಸ್ತಿ ದಿನ ಯುದ್ಧಕ್ಕೆ ಬರೋದಿಲ್ಲ, ಹಾಗಾಗಿ ಹೊಡೆದುರುಳಿಸಿಬಿಡ್ಬೋದು, ಭಯ ಹುಟ್ಟಿಸಿದ್ವಿ ಅಂತ ಅಂದ್ರೆ ಇರಾನ್ ತೆಪ್ಪಗಾಗ್ಬಿಡುತ್ತೆ ಅನ್ನುವಂತ ಭ್ರಮೆಯಲ್ಲಿತ್ತು ಅಂತಾನು ಹೇಳ್ಬೋದು ಅಮೆರಿಕ. ಬಟ್ ಇಲ್ಲಿ ಆಗ್ತಾ ಇದ್ದ ಕಥೆನೇ ಬೇರೆ ಆಗ್ಬಿಟ್ಟಿದೆ. ಒಂದು ಕಡೆ ಇರುವಂತ ಇನ್ಫಾರ್ಮೇಶನ್ ಪರೋಕ್ಷವಾಗಿ ಇರಾನ್ಗೆ ರಷ್ಯಾ ಸಪೋರ್ಟ್ ಮಾಡ್ತಾ ಇದೆಯಾ ಅಂದ್ರೆ ಅಮೆರಿಕಾದಲ್ಲಿ ಇರುವಂತಹ ಯುದ್ಧ ವಿಮಾನಗಳ ಬಗ್ಗೆ ಆಗಿರ್ಬೋದು, ಅಮೆರಿಕಾದಲ್ಲಿರುವಂತಹ ಒಂದಿಷ್ಟು ಏನು ಸೇನಾ ನೆಲೆಗಳ ಬಗ್ಗೆ ಆಗಿರ್ಬೋದು, ಅಥವಾ ಯುದ್ಧ ವಿಮಾನಗಳು ಅವರ ಶಸ್ತ್ರಾಸ್ತ್ರಗಳ ಬಗ್ಗೆ ಆಗಿರ್ಬೋದು, ರಷ್ಯಾಗೆ ಒಂದು ತಕ್ಕ ಮಟ್ಟಿಗೆ ಇನ್ಫಾರ್ಮೇಶನ್ ಇದೆ. ಸೊ ಹಾಗಾಗಿ ಆ ಇನ್ಫಾರ್ಮೇಶನ್ ಅನ್ನ ಇರಾನ್ಗೆ ಕೊಡ್ತಾ ಇದೆ. ಇರಾನ್ ಅದನ್ನ ಬಳಸ್ಕೊಂಡು ಈ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇದೆ ಅನ್ನುವಂಥ ಇನ್ಫಾರ್ಮೇಶನ್ ಒಂದು ಕಡೆ ಇರುವಂಥದ್ದು. ಬಟ್ ಇದು ಎಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಬಟ್ ಇರುವಂಥ ಇನ್ಫಾರ್ಮೇಶನ್ ಪರೋಕ್ಷವಾಗಿ ಸಪೋರ್ಟ್ ಕೊಡ್ತಾ ಇದೆ ರಷ್ಯಾ ಅನ್ನುವಂಥದ್ದು ಒಂದು ಕಡೆ ಇದೆ. ಬಟ್ ಇಲ್ಲಿ ಆಗ್ತಾ ಇರುವಂಥದ್ದು ಏನು ಅಂತ ಅಂದ್ರೆ, ಇರಾನ್ ಆ ಮಾಹಿತಿಯನ್ನ ತೆಗೆದುಕೊಂಡು ಅಮೆರಿಕಾದ ಮೇಲೆ ಅಮೆರಿಕಾದ ಜೆಟ್ಗಳನ್ನ, ಯುದ್ಧ ವಿಮಾನಗಳನ್ನ ಹೊಡೆದು ಉರುಳಿಸ್ತಾ ಇದೆ. ಒಂದು ಇಲ್ಲಿ ಹೇಳಬೇಕು, ಇರಾನ್ನಲ್ಲಿರುವಂಥ ಶಸ್ತ್ರಾಸ್ತ್ರಗಳಿಗೆ ಭಾರಿ ಮಟ್ಟದ ಇನ್ವೆಸ್ಟ್ಮೆಂಟ್ ಏನೂ ಇಲ್ಲ. ಬಟ್ ಅಮೆರಿಕಾದಲ್ಲಿರುವಂಥ ಶಸ್ತ್ರಾಸ್ತ್ರಗಳಲ್ಲಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್. ಅವರು 30 ಕೋಟಿ ರೂಪಾಯಿವರೆಗೂ ಒಂದೊಂದು ಯುದ್ಧ ವಿಮಾನಕ್ಕೆ ಇನ್ವೆಸ್ಟ್ ಅನ್ನ ಮಾಡಿರ್ತಾರೆ. ಬಟ್ ಅದು ಭಾರಿ ದೊಡ್ಡದ ನಷ್ಟ ಅಮೆರಿಕಾಗೆ.